ಬಸವ ಜಯಂತಿ ನಿಮಿತ್ತವಾಗಿ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮುಖ್ಯವಾಗಿ ಬಸವ ಜಯಂತಿ ನಿಮಿತ್ತ ಆಯೋಜನೆ ಮಾಡಲಾದ ಎಲ್ಲಾ ಕಾರ್ಯಕ್ರಮಗಳಿಗೂ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯುತವಾಗಿ ಈ ಬಾರಿ ಒಂದು ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿನೂತನ ಕ್ರಾಂತಿಯನ್ನ ಮಾಡಿದ್ರು. ಸಮಾಜ ನಿರ್ಮಾಣಕ್ಕೆ ಜಾತಿ ವರ್ಣರಹಿತ ಸಮಾಜ ನಿರ್ಮಾಣ, ಸ್ವತಂತ್ರ ಸಮಾನತೆ, ಸೌಹಾರ್ದತೆಯ ತಳಹದಿಯ ಮೇಲೆ ಸಮಾಜ ನಿರ್ಮಾಣವಾಗಬೇಕು ಎನ್ನುವುದು ಬಸವಣ್ಣನವರ ಕ್ರಾಂತಿಯಾಗಿತ್ತು. ಬಸವಣ್ಣನವರು ಸರಳ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ವಚನಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರಿದರು. 870 ವರ್ಷಗಳ ಹಿಂದೆ ಸಮಾಜದ ಕನಸು ಕಂಡು ಬಸವಣ್ಣನವರು ಇಡೀ ಜಗತ್ತಿಗೆ ಮೊದಲ ಸಂಸದ್ ಅನುಭವ ಮಂಟಪ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನ ಕೊಟ್ಟರು. ಒಂದು ವೇಳೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟವರು ಯಾರಾದರೂ ಆಗಿದ್ರೆ ಅದು ಬಸವಣ್ಣನವರು ಆಗಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾರಿದ ಪ್ರಜಾಪ್ರಭುತ್ವದ ಪರಿಕಲ್ಪನೆ 21ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಮೂಲಕ, ಬಸವಣ್ಣನವರ ಕನಸನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಾಕಾರಗೊಳಿಸಿದ್ದಾರೆ ಎಂದು ತಿಳಿಸಿದರು. ವಿಶ್ವಗುರು ಬಸವಣ್ಣನವರು ಯಾರೂ ಊಹಿಸಲಿಕ್ಕೂ ಕೂಡ ಸಾಧ್ಯವಾಗದ ಅಂತಹ ಸಂದರ್ಭದಲ್ಲಿ ಹರಳಯ್ಯ ಮಧುವರಸರ ಪರಿವಾರದವರಿಗೆ ಅಂತರ್ಜಾತಿ ವಿವಾಹ ಮಾಡಿದ್ರು. ಬಸವಣ್ಣನವರು ಬಹಳಷ್ಟು ಹೋರಾಟ ಮಾಡಿದ್ರು, ಕಲ್ಯಾಣ ಕ್ರಾಂತಿಯನ್ನ ಮಾಡಿದ್ರು. ಬಸವ ತತ್ವ ಪ್ರಚಾರ ಪ್ರಸಾರ ದೇಶದೆಲ್ಲೆಡೆ ಸಾರಲೆಂದು, ದೇಶದೆಲ್ಲೆಡೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಮಠಾಧೀಶರು, ಗಣ್ಯರು, ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಿದ ಮನವಿಯ ಮೇರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಘೋಷಣೆ ಮಾಡಿದ್ದಾರೆ. ಕಾಯಕ ಮತ್ತು ದಾಸೋಹ ಎರಡೂ ಕೂಡ ಬಸವಣ್ಣನವರ ಮೂಲ ತಳಹದಿಯಾಗಿದ್ದು, ಉಳ್ಳವರು ಇಲ್ಲದವರಿಗೆ ದಾನ ಧರ್ಮ ಮಾಡಬೇಕು. ಕಾಯಕ ಮಾಡಿ ಬಂದಿರುವ ಫಲವನ್ನ ಬೇಕಾದಷ್ಟು ಇಟ್ಟುಕೊಂಡು ಮಿಕ್ಕಿದ್ದನ್ನ ಇಲ್ಲದವರಲ್ಲಿ ದಾಸೋಹ ಮಾಡಬೇಕು. ಇದುವೇ ನಿಜವಾದ ಮಾನವೀಯ ಧರ್ಮವಾಗಿದೆ ಎಂದರು. ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ ಚನ್ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದ ಖ್ಯಾತ ಸಂಗೀತ ಕಲಾವಿದರಾದ ಡಾಕ್ಟರ್ ಜಯದೇವಿ ಜಂಗಮಶೆಟ್ಟಿ ಹಾಗೂ ತಂಡದವರಿಂದ ವಚನ ಸಂಗೀತೋತ್ಸವ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಜನೀಶ್ ವಾಲಿ, ಮಾರುತಿ ಬೋದೆ, ಬಸವರಾಜ ದನ್ನೂರ್, ದೀಪಕ್ ವಾಲಿ, ವಿರೂಪಾಕ್ಷ ಗಾದ್ಗಿ, ಸೂರ್ಯಕಾಂತ್ ಸ್ವಾಮಿ, ಚಂದ್ರಶೇಖರ್ ಹೆಬ್ಬಾಳೆ, ಗುರಮ್ಮ ಸಿದ್ದರೆಡ್ಡಿ, ಜಯದೇವಿ ಯದ್ಲಾಪುರೆ, ನೀಲಮ್ಮ, ಶಶಿ ಹೊಸಳ್ಳಿ, ಶಿವಶರಣಪ್ಪ ವಾಲಿ, ಜಯರಾಜ ಖಂಡ್ರೆ, ಬಸವರಾಜ ಬದಮೂರ್ಗೆ ಸೇರಿದಂತೆ ಬಸವ ಜಯಂತಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು, ಬಸವ ಭಕ್ತರು, ಬಸವ ಅನುಯಾಯಿಗಳು ಉಪಸ್ಥಿತರಿದ್ದರು. ಸಂಗೀತ ಕಾರ್ಯಕ್ರಮ ನೆರವೇರಲಿದೆ. ಸದ್ಯಗಳಿಗೆ ಪಡ್ಕೊಳ್ತೇವೆ. ಕುಮಾರಿ ಸ್ವಾಧೀನ ದಿವಸ ಈ ಸಂದರ್ಭದಲ್ಲಿ ಸಚಿವರು ಭಾವಚಿತ್ರ ಮೂಲಕ ಸನ್ಮಾನಿಸಬೇಕಂತ ಮನವಿಯನ್ನು ಮಾಡ್ಕೊತಿದ್ವಿ. ಅವ್ರದ್ದು ವಚನ ಅನೇಕ ಕ್ರಾಂತಿಗಳನ್ನು ನಾವೆಲ್ಲ ಕೇಳಿದ್ದೇವೆ, ಓದಿದ್ದೇವೆ. ಅದು ಅಮೆರಿಕ ಕ್ರಾಂತಿ ಇರ್ಬೋದು, ಫ್ರಾನ್ಸ್ ಕ್ರಾಂತಿ ಇರ್ಬೋದು, ನಮ್ಮಲ್ಲಿ ನಡೆದ ರಾಮಾಯಣ ಮತ್ತು ಮಹಾಭಾರತ ಇರ್ಬೋದು. ಈ ಎಲ್ಲ ಕ್ರಾಂತಿಗಳ ಹಿನ್ನೆಲೆಯನ್ನ ತೆಗೆದುಕೊಂಡು ನೋಡಿದಾಗ, ಈ ಎಲ್ಲ ಕ್ರಾಂತಿಗಳ ಉದ್ದೇಶವನ್ನ ತೆಗೆದುಕೊಂಡು ನೋಡಿದಾಗ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕ್ರಾಂತಿ ನಡೆದಿದ್ದೆ ಕೇವಲ 3 ವಿಷಯಕ್ಕೋಸ್ಕರ ಅಂತ. ಕೆಲವೊಂದು ಹೆಣ್ಣಿಗಾಗಿ, ಕೆಲವೊಂದು ಹೊನ್ನಿಗಾಗಿ, ಮತ್ತೊಂದಿಷ್ಟು ಮಣ್ಣಿಗಾಗಿ. ಆದ್ರೆ 900 ವರ್ಷಗಳ ಹಿಂದೆ ಈ ಜಗತ್ತು ಕಂಡು ಕೇಳರಿದಂತ ಒಂದು ಅದ್ಭುತ ಕ್ರಾಂತಿ ನಡೆದಿತ್ತು. ಅದು ಇದೇ ಪುಣ್ಯ ನೆಲದಲ್ಲಿ. ಅದು ಎಂಥ ಕ್ರಾಂತಿ ಆಗಿತ್ತು ಅಂದ್ರೆ, ಜಾತಿ ವರ್ಗಗಳನ್ನ, ವರ್ಗ ಭೇದಗಳನ್ನ, ಲಿಂಗ ತಾರತಮ್ಯಗಳನ್ನ ಇವೆಲ್ಲವುಗಳನ್ನ ಹೊಡೆದೋಡಿಸಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂತೆ ಸಕಲ ಜೀವಾತ್ಮರಿಗೆ ಲೇಸಾಗ್ಲಿ ಅಂತಕ್ಕಂಥ ಕ್ರಾಂತಿ ನಡೆದಿದ್ದೆ ಅಪ್ಪ ಬಸವಣ್ಣನವರ ನೇತೃತ್ವದಲ್ಲಿ. ಬಂಧುಗಳೇ, ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿಗಳು. ಒಬ್ಬ ಶ್ರೇಷ್ಠ ಕವಿ ಬಸವಣ್ಣ ಕುರಿತಾಗಿ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಬಸವಣ್ಣನವರ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ, ಬುದ್ಧನ ದಯೆ, ಮಹಾವೀರನ ಕರುಣೆ, ಯೇಸುವಿನ ಅನುಕಂಪ, ಗಾಂಧೀಜಿಯ ಸತ್ಯ, ವಿವೇಕಾನಂದರ ದೇಶ ಪ್ರೇಮ, ಈ ಎಲ್ಲ ದಾರ್ಶನಿಕರ ಗುಣಗಳನ್ನ ಬಸವಣ್ಣ ಒಬ್ಬರಲ್ಲಿ ಕಾಣಬಹುದು ಅಂತಕ್ಕಂಥ ಮಾತು ಹೇಳಿದಾಗ ಬಸವಣ್ಣ ವ್ಯಕ್ತಿತ್ವ ಹೆಂಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಹಿಂಗಾಗಿ ಅಂತ ಗುರು ಬಸವಣ್ಣನವರ ಜಯಂತ್ಯೋತ್ಸವನ್ನ ಈ ಸಾರಿ ಬಹಳ ಅರ್ಥಪೂರ್ಣವಾಗಿ ಜಯಂತಿಯನ್ನ ಆಚರಣೆಯನ್ನ ನಾವು ಮಾಡ್ತಾ ಬಂದ್ವಿ. ವಿಶೇಷವಾಗಿ ನಮ್ಮ ಮಹಿಳಾ ಘಟಕದ ನಮ್ಮೆಲ್ಲ ಸೋದರಿಗೆ ನಾನು ವಿಶೇಷವಾದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜಯಂತಿಯ ಮಹಿಳಾ ಉತ್ಸವದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಹೋದರಿ ಜಯದೇವಿ ಯದ್ಲಾಪುರಿ ಅವರು ಪ್ರಥಮ ಬಾರಿಗೆ ಬೀದರ್ನಲ್ಲಿ ಸುಮಾರು 25 ಬಡಾವಣೆಗಳಲ್ಲಿ ಪ್ರಥಮ ಬಾರಿಗೆ ಬಸವ ನಡಿಗೆಯನ್ನ ಮಾಡೋದ್ರ ಮೂಲಕ, ಅಂದ್ರೆ ಜನರಲ್ಲಿ ಜಾಗೃತಿ ಮಾಡೋದಕ್ಕೆ
ನಾಳಿನ ಮೆರವಣಿಗೆಗೆ ಆಹ್ವಾನ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಎಲ್ಲ ಸಹೋದರಿಗೆ ನಮ್ಮ ವೇದಿಕೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದು ಅಷ್ಟಕ್ಕೆ ಬಿಡಬಾರದು ಅನ್ನೋ ಉದ್ದೇಶದಿಂದ ನಿನ್ನೆ ಇಲ್ಲಿ ಇದೇ ರಂಗಮಂದಿರದಲ್ಲಿ ವಚನ ಪಾರಾಯಣ ಕಾರ್ಯಕ್ರಮ ಇರ್ಬೋದು, ಇವತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಆಗಿರ್ಬೋದು, ಬೈಕ್ ರ್ಯಾಲಿ ಆಗಿರ್ಬೋದು, ಬಹುಶಃ ಬೀದರ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಷ್ಟೊಂದು ದೊಡ್ಡ ಕಾರ್ ರ್ಯಾಲಿ ಆಗಿರ್ಬೋದು, ಈ ತರ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ವಿಶೇಷವಾಗಿ ಮೊನ್ನೆ ತಾನೇ ನಮ್ಮೆಲ್ಲರ ನೆಚ್ಚಿನ ಬಹುಶಃ ಈ ವೇದಿಕೆಯಲ್ಲಿ ನಮ್ಮ ಹೆಣ್ಮಕ್ಳು ಸಹೋದರಿಯರ ನೆನಪಾದ್ರೆ ನಮ್ಗೆ ಯಾರು ನೆನಪಾಗ್ತಂದ್ರೆ ಲಿಂಗೈಕ್ಯ ಶಕುಂತಲ ವಾಲಿ ತಾಯಿಯವರು. ಯಾವುದೇ ನಮ್ಮ ಬಸವ ಜಯಂತಿ ಕಾರ್ಯಕ್ರಮ ಇರಲಿ ಎಲ್ಲಗಿಂತ ಮುಂದ್ಗಡೆ ಬಂದು ಕುಂತು ಇಡೀ ಕಾರ್ಯಕ್ರಮದ ಯಶಸ್ವಿಗೆ ಅವ್ರು ನಮ್ಮ ಜೊತೆಗೆ ಇರ್ತಿದ್ರು. ಆದ್ರೆ ಇವತ್ತು ನಮ್ಮ ಒಂದಿಗಿಲ್ಲ. ಆದ್ರೆ ಅವರ ಸುಪುತ್ರಗಿಂತ ಅಣ್ಣ ಡಾಕ್ಟರ್ ರಜನೀಶ್ ವಾಲಿ ಇರ್ಬೋದು ಮತ್ತು ದೀಪಕ್ ವಾಲಿ ಇರ್ಬೋದು, ಅವರ ತಾಯಿಯ ಹೆಸರಿನಲ್ಲಿ ಅಂದ್ರೆ ಇನ್ನು ಮುಂದೆ ಬಹುಶಃ ನಿನ್ನೆ 8ನೇ ತಾರೀಕಿಗೆ ಅವರು ಒಂದು ಆರೋಗ್ಯ ಶಿಬಿರವನ್ನ ನಿನ್ನೆ ಉದ್ಘಾಟನೆ ಮಾಡಿದ್ವಿ. ಅವರ ತಾಯಿಯ ಸ್ಮರಣೆಗೋಸ್ಕರ ಪ್ರತಿ ತಿಂಗಳು ಸಹ ವಾಲಿಶ್ರೀ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಪಾಸಣೆ ಮತ್ತು ಗುಳಿಗೆಗಳನ್ನು ಕೊಡುವಂತ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಇಂಥ ಕಾರ್ಯಕ್ಕೆ ಮುಂದಾಗಿಸಲು ನಾನು ಅಣ್ಣ ರಜನೀಶ್ ವಾಲಿಯವರಿಗೂ ಮತ್ತು ವಾಲಿ ಪರಿವಾರದವರಿಗೂ ಒಂದು ಅಭಿನಂದನೆಯನ್ನ ಮತ್ತು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮಾತುಗಳನ್ನ ಮುಂದುವರಿಸಲಾರ್ದೇನೆ ಬಹುಶಃ ನಮ್ಮೆಲ್ಲರೂ ಸುದೈವಿದೆ. ನಿನ್ನೆ ಉದ್ಘಾಟನೆ ಸಮಾರಂಭದಲ್ಲಿ ನಾನು ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಸರ್ ಅವರಿಗೆ ನಾವು ನಿನ್ನೆ ಆಹ್ವಾನವನ್ನು ಮಾಡಿದ್ವಿ. ಆದರೆ ಅವರು ಅನಿವಾರ್ಯ ಕಾರಣದಿಂದ ನಿನ್ನೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೂ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಖುಷಿ ಮತ್ತು ಸಂತಸ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬೀದರ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಬಹುಶಃ ಅವರು ಕಳೆದ ಸಲ ಸಚಿವರಾದಾಗ ಮತ್ತು ಈ ಸಚಿವರಾದಾಗ ನಾವು ಏನೇನು ನಿರೀಕ್ಷೆ ಮಾಡಿದೆವು ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಬೀದರ್ನಲ್ಲಿ ಮಾಡಿದ್ದಾರೆ. ಆದರೆ ನಿನ್ನೆ ಅಣ್ಣ ಬಸವರಾಜ ದನ್ನೂರ್ ಅವರು ಮತ್ತು ರಾಜೇಂದ್ರ ಗಂದಿಗೆ ಅಣ್ಣನವರು ಮೊನ್ನೆ ಜಿಲ್ಲಾಧಿಕಾರಿ ಒಂದು ಕಚೇರಿಯಲ್ಲಿ ಒಂದು ಸಭೆ ನಡೆಯುವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಕಳೆದ 2-3 ವರ್ಷಗಳ ಹಿಂದೆನೆ ಬೀದರ್ಗೆ ಈ ಬಸವ ಭವನಕ್ಕಾಗಿ ಒಂದು ನಿವೇಶನ ಕೊಟ್ಟಿದ್ರು. ಆದ್ರೆ ಇವತ್ತಿಗೂ ಅಲ್ಲಿ ಏನು ಕೆಲಸಗಳನ್ನ ಇನ್ನೂ ಆರಂಭವಾಗಿಲ್ಲ ಅಂತೇಳಿ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಮಾತಾಡಿದ್ವಿ. ಕಳೆದ ಸಲ ಏನಾದ್ರು ಆಗಿರ್ಬೇಕು, ಈ ಸಲ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಚಿವರು ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ವಿ, ದಯವಿಟ್ಟು ಆ ನಿವೇಶನವನ್ನ ನೀವು ತೋರಿಸಿದ್ದೆ ಆದ್ರೆ ಬರುವ ದಿನಗಳಲ್ಲಿ ಬೀದರ್ನಲ್ಲಿ ಒಂದು ಭವ್ಯವಾದ ಬಸವ ಭವನವನ್ನ ಇಲ್ಲಿ ತಲೆ ಎತ್ತಲಿ ಅಂತಕ್ಕಂಥ ಆಶಯ ಅದು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರಿಗಿದೆ ಬಂಧುಗಳೇ. ಅದಕ್ಕೆ ಹಿಂಗಾಗಿ ಇವತ್ತು ತಾನೇ ಪೂರ ಕ್ರಿಯೇಶಲಾಗಿ ಇಬ್ಬರು ಅಣ್ಣದರು ಇವತ್ತು ಅದನ್ನೇ ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿ ಸಂಪರ್ಕ ಮಾಡೋದ್ರ ಮೂಲಕ ಈಗಾಗಲೇ ನಿವೇಶನವನ್ನ ನೋಡ್ಕೊಂಡು ಬಂದಿದ್ದಾರೆ. ನಾಳೆ ಬಸವ ಜಯಂತಿ ಬೆಳಿಗ್ಗೆ 8:30 ಗಂಟೆಗೆ ಜಿಲ್ಲಾಡಳಿತ ವತಿಯಿಂದ ಅಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. 9 ಗಂಟೆಗೆ ನಾವೇನಾದ್ರು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಸರಿಯಾಗಿ 9:30ರಿಂದ 10 ಗಂಟೆ ಒಳಗಾಗಿ ನಾವೆಲ್ಲರೂ ಆ ನಿವೇಶನಕ್ಕೆ ಹೋಗೋದ್ರ ಮೂಲಕ ಆ ನಿವೇಶನದಲ್ಲಿ ಒಂದು ಬಸವ ಧ್ವಜವನ್ನ ಹಾರಿಸೋದ್ರ ಮೂಲಕ ನಾವು ಒಂದು ಹೊಸ ಕೆಲಸಕ್ಕೆ ಈ ಸರಿ ಬಸವ ಜಯಂತಿ ಉತ್ಸವ ಸಮಿತಿಯನ್ನು ಅಲ್ಲಿ ಹಾಡಿ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಬಹಳ ಖುಷಿ ಮಾತ್ರ ಹಿಂದಿರುವಂತ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮನೆ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡು ನಿವೇಶನವನ್ನು ತೆಗೆದುಕೊಂಡ್ವಿ. ಆದ್ರೆ ಮುಂದಿರುವಂತ ಜವಾಬ್ದಾರಿ ಯಾರು ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು. ಅದಕ್ಕೆ ಬರುವ ದಿನಗಳಲ್ಲಿ ಬೀದರ್ನಲ್ಲಿ ಎಲ್ಲ ಭವನಗಳಾದವು, ಆದ್ರೆ ಇವತ್ತಿಗೂ ಒಂದು ಬಸವ ಭವನ ಇಲ್ಲೋ ನಮ್ಗೆಲ್ರಿಗೂ ಒಂಥರ ನೋವು ಅನ್ನಂಗೆನೆ. ಈ ಹಿಂದೆ ಕನ್ನಡ ಭವನ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಬಹುಶಃ ನಾವು ಈಶ್ವರ್ ಖಂಡ್ರೆ ಸಾಹೇಬರನ್ನ ಈ ಎಲ್ಲರಿಗೆ ಶಾಸಕರು ಸಚಿವರು ಅಂತ ಕರೆದಿದ್ರೆ ಇಡೀ ರಾಜ್ಯದಲ್ಲಿ ಕನ್ನಡದ ಶಾಸಕರು ಅಂತ ಕರ್ಸ್ಕೊಳ್ಳುವಂತ ವ್ಯಕ್ತಿತ್ವ ಯಾರು ಇದ್ರೆ ಅದು ಈಶ್ವರ್ ಬಿ ಖಂಡ್ರೆ ಸಾಹೇಬರು. ಯಾಕಂದ್ರೆ ಭಾಲ್ಕಿಯಲ್ಲಿ ನಮಗೆ ಒಂದು ನಿವೇಶನ ಇಲ್ಲದಂತ ಸಂದರ್ಭದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಒಂದು ನಿವೇಶನವನ್ನ ಖರೀದಿ ಮಾಡಿಕೊಟ್ಟು ಸುಮಾರು 30 ಲಕ್ಷ ರೂಪಾಯಿಗಳನ್ನ ಅದಕ್ಕೆ ಅನುದಾನ ಕೊಡೋದ್ರ ಮೂಲಕ ಅಲ್ಲಿ ಒಂದು ಬಾಲ್ಕಿಯಲ್ಲಿ ಒಂದು ನಿವೇಶನವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಿಮ್ಗೆ ಗೊತ್ತಿದೆ, ಬೀದರ್ ಜಿಲ್ಲೆಯ ಬಹುಜನರ ಬಹುದಿನಗಳ ಕನಸಲ್ಲಿ ಒಂದು ಕನ್ನಡ ಭವನ ಆಗ್ಬೇಕು ಅಂತಿತ್ತು. ಅವ್ರಿಗೆ ಮುಂಚೆ ಅವರು ಸಚಿವರಾಗಿದ್ದಾಗ ಕನ್ನಡ ಭವನಕ್ಕೆ 1 ಎಕರೆ ನಿವೇಶನವನ್ನು ಕೊಡಿಸಿದ್ರು. ಬಹುಶಃ ನಮ್ಮೆಲ್ಲರೂ ಭಾಗ್ಯ ಇದೆ. ಯಾಕಂದ್ರೆ ಮತ್ತೆ ಅವರು ಸಚಿವರಾದಾಗ ಅವರಿಂದನೇ ಆ ಕನ್ನಡ ಭವನ ಉದ್ಘಾಟನೆ ಆಗಿ ನಾವು ನೋಡಿದ್ವಿ. ನಾವು ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಂದ್ರೆ ಇನ್ನೂ ಅವ್ರ ಅವಧಿ ಬಹಳ ದಿನ ಇದೆ. ಅವರಿಂದನೇ ಬಸವ ಭವನಕ್ಕೆ ಶಂಕುಸ್ಥಾಪನೆಯನ್ನು ಅವರಿಂದೇ ಮಾಡಿಸಬೇಕಾಗಿದೆ, ಉದ್ಘಾಟನೆಯನ್ನು ಅವರ ಅವಧಿಯಲ್ಲೇ ನೆರವೇರಲಿ ಅಂತಕ್ಕಂಥ ಮಾತನ್ನ ಎಲ್ಲ ವೇದಿಕೆಯ ಗಣ್ಯರ ಪರವಾಗಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮಾತುಗಳನ್ನ ಹೆಚ್ಚಿಗೆ ಮುಂದುವರಿಸಲಾರ್ದೇನೆ, ಯಾಕಂದ್ರೆ ನಾವೆಲ್ಲರೂ ಈ ಸಂಗೀತ ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿದೆ. ನಿಜವಾಗ್ಲೂ ಸಹೋದರಿ ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿ ಅವರು ನಮ್ಮೆಲ್ಲರಿಗೂ ಅವ್ರು ಸಮಯ ಕೊಟ್ಟಿದ್ದೆ ಬಹಳ ನನ್ನೆಲ್ಲರ ಭಾಗ್ಯ ಅಂತ ಭಾವಿಸಿದ್ದೇನೆ. ಯಾಕಂದ್ರೆ ಈ ನಾಡಿನಲ್ಲಿ ಅನೇಕ ಜನ ಸಂಗೀತ ಕಲಾವಿದರು ಇರ್ತಾರೆ, ಆದರೆ ಅಪ್ಪಟ ಬಸವನೇ ಆಗಿ ಇಡೀ ಬಸವ ತತ್ವವನ್ನ ತನ್ನ ಬದುಕಿನ ಭಾಗವಾಗಿಸಿಕೊಂಡ್ರು ಯಾರಾದ್ರೂ ಇದ್ರೆ ಸಹೋದರಿ ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿ ಅವರು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಡಿನ ಹಲವಾರು ರಾಜ್ಯದಲ್ಲ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅವ್ರ ಸಂಗೀತ ಕಾರ್ಯಕ್ರಮ ನಾವೆಲ್ಲರೂ ಸಹ ಕೇಳಬೇಕಾಗಿದೆ. ಈಗಾಗಲೇ ಸಮಯ ಹೆಚ್ಚಿಗಾಗಿ ಸಲುವಾಗಿ ನಾನು ಮತ್ತೆ ಮಾತುಗಳನ್ನ ಮುಂದುವರಿಸಲಾರ್ದೇನೆ ಅದಕ್ಕೆ ನಾಳೆ ಮತ್ತೆ ಸಾಯಂಕಾಲ 5:30 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ನಾವೆಲ್ಲರೂ ಈ ಬಸವಣ್ಣರ ಭಾವಚಿತ್ರದ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ನಾಳೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಕಳೆದ ಸಲ ಅಣ್ಣ ರಾಜೇಂದ್ರ ಕುಮಾರ್ ಗಂದ್ಗಿರ್ ಅವರು ಇಲ್ಲಿ ನಮ್ಮ ಉತ್ಸವ ಸಮಿತಿಯ ಅವರ ಅಧ್ಯಕ್ಷರಾಗಿದ್ದಾಗ ನಮ್ಮ ಬಸವೇಶ್ವರ ವೃತ್ತದಲ್ಲಿ ಬಹಳ ಅದ್ಭುತವಾಗಿ ಒಂದು ಲೈಟಿಂಗ್ ಕೆಲಸಗಳನ್ನು ಮಾಡಿದ್ರು. ಈ ಸರಿನೂ ಕೂಡ ಅದಕ್ಕಿಂತ ಅದ್ಭುತವಾದ ಲೈಟಿಂಗ್ ಅಲ್ಲಿ ನಡೀತಾ ಇದೆ. ನಾಳೆ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ, ಯಾಕಂದ್ರೆ ಬಸವ ಜಯಂತಿ ಆಚರಣೆ ಮಾಡೋದಂದ್ರೆ ಎಲ್ಲ ಕಾಯಕ ಜೀವಿಗಳಿಗೆ ಅದು ಗೌರವ ಕೊಟ್ಟಂಗೆ, ಅದು ಎಲ್ಲರಿಗೂ ಗೌರವ ಸಿಕ್ಕಂಗೆ. ಹೀಗಾಗಿ ಆ ಬಸವ ಜಯಂತಿಗೆ ತಂದೆ ಆದಂತಹ ಮಹತ್ವ ಇದೆ. ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಬ್ಬ ಕರ್ನಾಟಕದ ಕ್ಯಾಬಿನೆಟ್ ಸಚಿವರ ಸಲುವಾಗಿ ನಾನು ಮತ್ತೊಂದು ಸಲ ಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಮಾಡಿದ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಬಹಳ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಮ್ಮ ಉಸ್ತುವಾರಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನನ್ನ ಇವತ್ತು ನಾವೆಲ್ಲರೂ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇದು 2ನೇ ದಿವಸ. ನನಗೆ ನಿನ್ನೆ ಆಹ್ವಾನ ಮಾಡಿದ್ರು, ಆದರೆ ನಿನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ಅನಿವಾರ್ಯ ಕಾರಣದಿಂದ ಬೇರೆ ಕೆಲಸ ಕಾರ್ಯದ ನಿಮಿತ್ತ ನಾನು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಇವತ್ತು ಬರ್ತೀನಿ ಅಂತ ಹೇಳಿ ನಾನು ರಜನೀಶ್ ವಾಲೆ ಅವರಿಗೆ ಹೇಳಿದೆ. ಬಂದಿದ್ದೇನೆ, ಬಹಳ ಖುಷಿ ಆಗಿದೆ. ಬಹಳ ಅತ್ಯಂತ ತಾವೆಲ್ಲ ಬಸವ ಭಕ್ತರೆಲ್ಲ ಸಹೋದರ ಸಹೋದರಿಯರು ಸೇರಿದ್ದೀರಿ. ಇವತ್ತು ಈಗಾಗಲೇ ಸುರೇಶ್ ಚಂದ್ರ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿನೂತನವಾದಂಥ ವಿಶಿಷ್ಟವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾರೆ. ಆ ಕ್ರಾಂತಿ ಇವತ್ತು ಈ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಸಮಾಜೋಧಾರ್ಮಿಕ ಕ್ರಾಂತಿ ನಡೀತದೆ. ಅದರಲ್ಲಿ ವಿಶೇಷವಾಗಿ ಇವತ್ತೇನು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ಶೋಷಣೆ ಆಗಲಿ, ಅನ್ಯಾಯ ಆಗಲಿ, ದೌರ್ಜನ್ಯ ಆಗಲಿ, ಅಸಮಾನತೆ ಆಗಲಿ ಇರಬಾರದು ಅಂತ ಹೇಳಿ ಅವರು ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಲಿಂಗಭೇದದ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇವತ್ತು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ಚಳವಳಿ ನಡೀತದೆ. ಇವತ್ತು ಯಾವ ರೀತಿಯಲ್ಲಿ ಬಸವಣ್ಣನವರು ಇವತ್ತು ನೋಡಿ ತಮ್ಮ ವಚನಗಳ ಮುಖಾಂತರ ಏನೊಂದು ಪರಿವರ್ತನೆ, ಬದಲಾವಣೆಯಲ್ಲಿ ಸರಳ ಭಾಷೆಯಲ್ಲಿ, ಯಾರ ಆಡು ಭಾಷೆಯಲ್ಲಿ ಎಲ್ಲ ಜನರಿಗೂ ತಿಳಿಯುವಂಥ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಒಂದು ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸನ್ನು ಕಾಣ್ತಾರೆ. ನೋಡಿ ಅವರ ಸುಮಾರು 850-870 ವರ್ಷಗಳ ಹಿಂದೆ ಏನು ಅವರು ಸಮಾಜದ ಕನಸನ್ನು ಕಂಡು ಇಡೀ ಜಗತ್ತಿಗೆ ಪ್ರಪ್ರಥಮವಾದಂಥ ಅನುಭವ ಮಂಟಪ ಸಂಸತ್ತು ಅಂತ ಹೇಳ್ಬೋದು. ಆ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥವ್ರು ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತ ಹೇಳ್ಬೋದು. ಇವತ್ತು ನಾವು ನೋಡ್ತಾ ಇದ್ವಿ ಬಸವಣ್ಣನವರು ಹೇಳಿದಂಥ ಮೌಲ್ಯಗಳೇನಿದೆ, ಅವರು ತೋರಿಸ್ಕೊಟ್ಟಂಥ ತತ್ವಗಳೇನಿದೆ, ಅದೇ ಇವತ್ತು 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಅವೆಲ್ಲವನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಮುಖಾಂತರ ಇವತ್ತು ನಾವು ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೇವೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದು ಪ್ರಪ್ರಥಮವಾಗಿ ಯಾಕಂದ್ರೆ ಸ್ತ್ರೀಯರು, ಮಹಿಳೆಯರು ಯಾವತ್ತಿಗೂ ಬಸವಣ್ಣನವರಿಗೆ ಮರಿಬಾರದು. ಮಹಿಳೆಯರು ಶುದ್ಧಳು ಅಂತೇಳಿ ಇವತ್ತು ದೇವಾಲಯಕ್ಕೆ ಹೋಗ್ಲಿಕ್ಕೂ ಅವರಿಗೆ ಅವಕಾಶ ಇರಲಿಲ್ಲ. ಅಂಥ ಕಾಲದಲ್ಲಿ ಇವತ್ತು ಅವರು ಮಹಾದೇವಿ ಅಂತೇಳಿ ತಾಯಿಯ ದೇವರ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಮಾನತೆಯನ್ನು ಕೊಟ್ಟು ಅದೇ ಅನುಭವ ಮಂಟಪದಲ್ಲಿ ಅನೇಕ ಜನ ವಚನಕಾರ್ತಿಯರು, ಅದು ಅಕ್ಕ ಮಹಾದೇವರು ಹಿಡ್ಕೊಂಡು ಸುಮಾರು ಜನ 40-45 ಜನ ಮಹಿಳೆಯರು ಇವತ್ತು ಅದರಲ್ಲಿ ಭಾಗವಹಿಸ್ತಾರೆ. ಅಂದಿನ ದಿನಮಾನಗಳಲ್ಲಿ ಇವತ್ತು ಅವರೇನು ವಿಶ್ವಗುರು ಬಸವಣ್ಣನವರು ಹೇಳಿದಂಥ ಆಲೋಚನೆಗಳು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪ್ರಪ್ರಥಮವಾಗಿ ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಸರ್ವರಿಗೂ ಸಮಬಾಳ ಸಮಪಾಲು ಅಂತೇಳಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅನ್ನುವಂಥದ್ದು ಒಂದು ಇವತ್ತು ಕಲ್ಯಾಣ ಕ್ರಾಂತಿಯನ್ನೇ ಮಾಡ್ತಾರೆ. ಅಂದಿನ ದಿನಮಾನಗಳಲ್ಲಿ ಇವತ್ತು ನೀವು ನೋಡಿ ಅಂತರ್ಜಾತಿ ವಿವಾಹ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಹರಳಿಯ ಮಧುವರಸರ ಪರಿವಾರದವರಿಗೆ ಇವತ್ತು ಅಲ್ಲಿ ಅಂತರ್ಜಾತಿ ವಿವಾಹ ಮಾಡಿ ಇವತ್ತು ಎಳೆಹುಗೆ ಶಿಕ್ಷೆ ಆಗ್ತದೆ. ಇವತ್ತೇನು ಶರಣರು ಬರೆದಂಥ ವಚನಗಳು
ನಾಶ ಮಾಡಲಿಕ್ಕೆ ಪುರೋಹಿತಶಾಹಿಗಳು ಪ್ರಯತ್ನ ಮಾಡ್ತಾರೆ. ಬಹಳಷ್ಟು ಹೋರಾಟ ನಡೀತದೆ, ಬಹಳಷ್ಟು ಸಂಘರ್ಷ ನಡೀತದೆ, ಅನೇಕ ಜನ ಹುತಾತ್ಮರಾಗ್ತಾರೆ. ಇವತ್ತು ಇದೆಲ್ಲ ಭಾಳ ನೋಡಿದೆ. ನೋಡಿ, ಇಡೀ ವಿಶ್ವದ ಇತಿಹಾಸನ ನಾವು ತೆಗೆದುಕೊಂಡು ನೋಡಿದಾಗ ಬಹಳ ಜನ ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ತತ್ವ ಪ್ರಪ್ರಥಮವಾಗಿ ಸಮಾಜವಾದ ಪ್ರತಿಪಾದನೆ ಮಾಡಿದಂಥದ್ದು. ಅದಕ್ಕಿಂತ ಮುಂಚಿತವಾಗಿಯೇ ಸಮಾಜವಾದ ಪ್ರತಿಪಾದನೆ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಬಸವಣ್ಣನವರು, ಬಸವಾದಿ ಶರಣರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬೇಕು. ಇಂಥ ಒಂದು ಏನು ಇವತ್ತು ಇತಿಹಾಸ ಇದೆ, ಆ ಇತಿಹಾಸ ಇವತ್ತು ನಾವೆಲ್ಲರೂ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಯುವಕರಿಗೆ ಯುವತಿಯರಿಗೆ ಹೇಳಿಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ. ನೋಡಿ, ಇವತ್ತು ಸಂಗೀತೋತ್ಸವ ಇದೆ, ವಚನ ಸಂಗೀತೋತ್ಸವ, ವಚನ ಗಾಯನ ತಾವೆಲ್ಲ ಕೇಳ್ತಾ ಇದ್ದೀವಿ. ವಚನ ಗಾಯನ ಇವತ್ತು ಸಾಹಿತ್ಯ ಮತ್ತು ಸಂಗೀತ ಎರಡೂ ಬೆರೆತುಕೊಂಡಾಗ ಅದ್ಭುತ ಲೋಕನೇ ಸೃಷ್ಟಿ ಆಗ್ತದೆ. ನಮಗೆ ಒಂದು ರೀತಿಯಲ್ಲಿ ವಚನ ಗಾಯನ ಕೇಳಿದ್ರೆ ನೆಮ್ಮದಿ ಸಿಗ್ತದೆ, ಸಮಾಧಾನ ಸಿಗ್ತದೆ. ಇವತ್ತೆಲ್ಲಿದೆ ಈ ಆಧುನಿಕತೆ ನಮ್ಮೆಲ್ಲರ ಏನು ನಿದ್ರೆಗೆಡಿಸ್ಬಿಟ್ಟಿದೆ. ನಾವೆಲ್ಲ ಭೌತಿಕ ಸುಖದತ್ತ ಹೋಗ್ತಾ ಇದ್ದೀವಿ. ಹೇಗಾದ್ರೂ ಮಾಡಬೇಕು, ಅಧಿಕಾರ ಗಳಿಸಬೇಕು, ಹೇಗಾದ್ರೂ ಮಾಡಬೇಕು, ಹಣ ಗಳಿಸಬೇಕು. ಈ ಒತ್ತಡದಲ್ಲಿದ್ದ ಕಾರಣ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು ಕುಸಿದು ಹೋಗ್ತಾ ಇದ್ದಾವೆ. ಯಾರೋ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ನಮ್ಮ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತು ಅನೇಕ ಸಲ ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ತಂದೆ ತಾಯಿಗಳಿಗೆ ಬಹಳ ದೊಡ್ಡ ಮಟ್ಟದ ಒಂದು ಸವಾಲುಗಳು ನಮ್ಮ ಎದುರುಗಡೆ ಬರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ವಚನ ಸಾಹಿತ್ಯ ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಿದಂಥದ್ದು ಯಾವುದಾದ್ರೂ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಹೀಗಾಗಿ ವಚನಗಳಲ್ಲಿ ಎಲ್ಲವೂ ಇದೆ. ವಚನಗಳ ಸಾರ ಮತ್ತು ಸತ್ವ ಯಾರು ಅರಿತುಕೊಳ್ತಾರೆ, ಯಾರು ಅಧ್ಯಯನ ಮಾಡ್ತಾರೆ, ಅಧ್ಯಯನ ಮಾಡಿದಂಥವ್ರಿಗೆ ಯಾವುದೇ ಸಮಸ್ಯೆಗಳು ಎದುರಿಸಲಿಕ್ಕೆ ಅವರು ಸನ್ನದ್ಧರಾಗಿರ್ತಾರೆ. ಇವತ್ತು ತಮ್ಮ ಜೀವನ ಮಟ್ಟ ಯಾವ ರೀತಿಯಲ್ಲಿ ನಾವು ನಡೆಸಬೇಕು ಅನ್ನೋಂಥದ್ದು, ಈ ಜಗತ್ತಿನಲ್ಲಿ ನಾವು ಹೆಂಗಿರಬೇಕು ಅನ್ನೋಂಥದ್ದು ಭಾಳ ಅವರಿಗೆ ಅರಿವು ಮೂಡುತ್ತದೆ. ಅದಕ್ಕೆ ಇವತ್ತು ಈ ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ವಚನವನ್ನು ಕಲಿಸುವಂಥದ್ದು, ಅವರು ಅದರಲ್ಲಿ ಅಭಿರುಚಿ ಬೆಳೆಸ್ಕೊಂಡು ಅಧ್ಯಯನ ಮಾಡುವಂಥ ರೀತಿಯಲ್ಲಿ ನಾವು ಅವರಿಗೆ ಇವತ್ತು ಪ್ರೇರಣೆ ಸ್ಫೂರ್ತಿ ಕೊಟ್ಟಿವಿ ಅಂತ ಹೇಳಿದರೆ ನನಗನ್ನಿಸ್ತದೆ ಅವರೆಲ್ಲರ ದುಶ್ಚಟ ದುರ್ಗುಣಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದೊಂದು ವಚನಗಳನ್ನು ನೋಡಿದರೆ ಇವತ್ತು ಒಂದೊಂದು ಸರಳವಾದಂಥ ಒಂದು ವಚನ, ಕಳಬೇಡ ಕೊಲಬೇಡ, ಇವತ್ತು ಹುಸಿಯ ನುಡಿಯಲು ಬೇಡ, ಮುನೆಯ ಬೇಡ, ಅಂದರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಉಳಿಸುವ ಪರಿ. ಈ ವಚನದಲ್ಲಿ ಎಲ್ಲವೂ ಅಡಗಿದೆ. ನಾವು ನಿತ್ಯ ಏನು ಹೇಳ್ತೀವಿ, ಇವತ್ತಿನ ದಿವಸ ಏನಾಗಿದೆ, ನಾವು ಬೆಳಿಗ್ಗೆ ಅದನ್ನೇ ಸುಳ್ಳು ಹೇಳೋದ್ರಿಂದಲೇ ಪ್ರಾರಂಭ ಆಗ್ತದೆ. ಇವತ್ತು ಏನೇ ಇದ್ರು ವಚನ ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಆದರೂ ಬದಲಾವಣೆ ಆಗ್ತದೆ. ನಾವೆಲ್ಲ ಆಲೋಚನೆ ಮಾಡ್ತೀವಿ, ಸಮಾಜ ಬದಲಾವಣೆ ಆಗಬೇಕು. ಇವತ್ತು ವ್ಯವಸ್ಥೆ ಭಾಳ ಹಾಳಾಗಿದೆ ರೀ ಅಂತೆಲ್ಲ ಎಲ್ಲರೂ ಮಾತಾಡ್ತಾರೆ. ವ್ಯವಸ್ಥೆ ಯಾಕೆ ಹಾಳಾಗಿದೆ, ಯಾಕೆ ಇವತ್ತಿನ ದಿವಸ ಇಷ್ಟೆಲ್ಲ ಒಂದು ರೀತಿಯಲ್ಲಿ ಅನೀತಿ ನಡೀತದೆ, ಅಧರ್ಮ ನಡೀತದೆ, ಭ್ರಷ್ಟಾಚಾರ ಇದೆ, ಜಾತೀಯತೆ ಇದೆ, ಮತಾಂಧತೆ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಇವತ್ತು ಒಡೆದಾಳುವ ನೀತಿ ಅನುಸರಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾರೂ ಹೊರತಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನಾಗೆ ಬಾಳಬೇಕು ಅನ್ನುವಂಥದ್ದು ನಾವು ಬರೀ ಹೇಳ್ತೀವಿ. ಸಮಾಜ ನಿರ್ಮಾಣ ಆಗಬೇಕು ಅಂತ ಬಸವಣ್ಣವರು ಹೇಳಿದ್ದಾರೆ. ಎಲ್ಲ ವಚನಗಳು ಹೇಳ್ತೀವಿ. ಇವನಾರು ಎನಿಸುವರಯ್ಯ, ನಮ್ಮವ ನಮ್ಮ ಮನೆ ಮಗನ ಎನಿಸಯ್ಯ ಅಂತ ಹೇಳ್ತೀವಿ. ಆದರೆ ನಡೆಯುವಂಥದ್ದು ಭಾಳ ಕಷ್ಟ ಇದೆ. ನನಗಿಂತ ಕಿರಿಯರಿಲ್ಲ, ಶುಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತೀವಿ. ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೀವಿ. ಆದರೆ ಧರ್ಮದ ಆಧಾರದ ಮೇಲೆ ಇವತ್ತು ಬಹಳಷ್ಟು ಹಿಂಸೆ ಆಗ್ತಕ್ಕಂಥದ್ದು ನೋಡ್ತೀವಿ. ಧರ್ಮದ ಆಧಾರದ ಮೇಲೆ ದ್ವೇಷವನ್ನು ಬಿತ್ತುವಂಥದ್ದು ನಮ್ಮ ಕಣ್ಣೆದುರುಗಡೆ ನೋಡ್ತೀವಿ. ದಿನ ಬೆಳಿಗ್ಗೆ ಇದ್ದರೆ ಒಬ್ಬರೊಬ್ಬರಿಗೆ ನೋಡ್ಕೊಳ್ತೀವಿ. ಆದರೆ ಇವತ್ತು ಒಂದು ಸಮಯ ಬಂದಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರಿಗೆ ದ್ವೇಷ ಮಾಡುವಂಥದ್ದು, ಹಿಂಸೆ ಮಾಡುವಂಥದ್ದು, ಇದೆಲ್ಲ ಸಮಾಜವನ್ನು ಕಲುಷಿತಗೊಳಿಸುವಂಥದ್ದು, ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು. ಇದು ಯಾವತ್ತಿಗೂ ಬಸವ ತತ್ವ ಹೇಳಿಲ್ಲ. ಅದಕ್ಕೆ ಬಸವ ತತ್ವ ಇದು ಯಾರಿಗೋ ಒಬ್ಬರಿಗೆ ಸೀಮಿತವಾಗಿಲ್ಲ. ಬರೀ ಲಿಂಗಾಯತರಿಗೆ ಮಾತ್ರ ಬಸವ ತತ್ವ ಇದೆ ಅಂತ ಯಾರಾದರೂ ತಿಳ್ಕೊಂಡ್ರೆ ಅದು ತಪ್ಪು. ಬಸವ ತತ್ವ ಇರ್ಬೋದು, ಬಸವಣ್ಣನವರ ಏನೊಂದು ಇವತ್ತು ಅವರ ತತ್ವ ಸಿದ್ಧಾಂತಗಳಿದ್ದಾವೆ, ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಅವರು ವಿಶ್ವಮಾನವರು, ವಿಶ್ವದ ಬೆಳಕು. ಇಡೀ 800 ಕೋಟಿ ಜನ ಏನು ಜಗತ್ತಿನ ಜನಸಂಖ್ಯೆ ಇದ್ದಾರೆ,
ಅವರೆಲ್ಲರಿಗೂ ಇವತ್ತು ಬಸವ ತತ್ವ ಅನ್ವಯಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ರು ವಿಶ್ವಗುರು ಬಸವಣ್ಣನವರನ್ನು ಇವತ್ತು ಈ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಮೊನ್ನೆ ತಾವೆಲ್ಲ ಬಂದಂಥ ಸಂದರ್ಭದಲ್ಲಿ ಅನೇಕ ಜನ ಪ್ರಗತಿಪರ ವಿಚಾರವುಳ್ಳಂಥವರು ಮಠಾಧೀಶರು ಎಲ್ಲರೂ ಸೇರಿ ಸನ್ಮಾನ ಮುಖ್ಯಮಂತ್ರಿಯವರ ಹತ್ರ ಸಿದ್ದರಾಮಯ್ಯ ಹತ್ರ ಹೋಗಿದ್ದಾಗ ನಾನು ಎಂ ಬಿ ಪಾಟೀಲ್ ಎಲ್ಲ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ವಾರ ಒಳಗಾಗಿ ಸಚಿವ ಸಂಪುಟದಲ್ಲಿ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಇವತ್ತು ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮಾದರಿ ಆದರ್ಶ ಆಗುವಂಥ ರೀತಿಯಲ್ಲಿ ಬಸವಣ್ಣನವರ ತತ್ವ ಪ್ರಚಾರ ಪ್ರಸಾರ ಹೆಚ್ಚಿನ ರೀತಿಯಲ್ಲಿ ಆಗಬೇಕು, ಜನರಿಗೆ ತಿಳುವಳಿಕೆ ಹೇಳಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ವಿಶ್ವಗುರು ಬಸವಣ್ಣನವರನ್ನು ಘೋಷಣೆ ಮಾಡಲಾಗಿದೆ. ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದರೆ ಬಸವ ತತ್ವದ ಪ್ರಚಾರ ಪ್ರಸಾರ ಏನು ಯಾವ ರೀತಿಯಲ್ಲಿ ಸಾಮರಸ್ಯ ಇರುವಂಥದ್ದು, ಒಂದು ಒಳ್ಳೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಏನು ಕಾಯಕಕ್ಕೆ ಅವರು ಏನು ಮಹತ್ವವನ್ನು ಕೊಟ್ಟಿದ್ದರು. ಕಾಯಕವೇ ಕೈಲಾಸ, ಪ್ರತಿಯೊಬ್ಬರು ದುಡಿತ ಇರಬೇಕು, ದುಡಿತದಲ್ಲಿ ಇವತ್ತು ಪ್ರಾಮಾಣಿಕತೆ ಇರಬೇಕು, ನಿಶ್ಚಯ ಇರಬೇಕು. ಯಾರಿಗೆ ಎಷ್ಟು ಸಂಭಾವನೆ ಬರ್ತದೆ, ಎಷ್ಟು ಸಂಪನ್ಮೂಲ ಬರ್ತದೆ, ತನಗೆಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಇವತ್ತು ಉಳಿದದ್ದ ಹಣ ಇರ್ಬೋದು, ಸಂಪನ್ಮೂಲ ಇರ್ಬೋದು, ಅದನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನೋದು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಕಾಯಕ ಮತ್ತು ದಾಸೋಹ. ದಾಸೋಹ ಅಂದರೆ ಕಾಯಕ ಅಂದರೆ ಪ್ರೊಡಕ್ಷನ್, ಉತ್ಪಾದನೆ ಮಾಡಿದಂಥದ್ದು. ದಾಸೋಹ ಅಂದರೆ ಡಿಸ್ಟ್ರಿಬ್ಯೂಷನ್ ಅಂದರೆ ಹಂಚಬೇಕು ಅನ್ನೋಂಥದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ. ಆ ಕಾಯಕ ಮಾಡುವಂಥದ್ದು, ಉತ್ಪಾದನೆ ಮಾಡುವಂಥದ್ದು, ಹಂಚುವಂಥ ಕೆಲಸನೇ ಇವತ್ತು ನಮ್ಮ ಸರ್ಕಾರನೂ ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲೂ ನಾವೆಲ್ಲ ಸರ್ಕಾರದ ವತಿಯಿಂದ ಉಸ್ತುವಾರಿ ಮಂತ್ರಿ ಆಗಿ ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಿಂದ ಪ್ರೇರಣೆಯನ್ನು ಪಡೆದು ಬಡವರಿಗಾಗಿ, ಶೋಷಿತರಿಗಾಗಿ, ಮಹಿಳೆಯರಿಗಾಗಿ, ಕಾರ್ಮಿಕರಿಗಾಗಿ ಎಲ್ಲರಿಗೂ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ. ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ನಾನು ಎಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡಿ ಕೈ ಜೋಡಿಸೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಬೀದರ್ನಲ್ಲಿ 3 ದಿವಸಗಳವರೆಗೆ ತಾವೆಲ್ಲ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಿನ್ನೆ ಉದ್ಘಾಟನೆ ಮಾಡಿದ್ದೀರಿ. ನಾಳೆ ಮತ್ತೆ ಮೆರವಣಿಗೆನೂ ಆಗಿದೆ ಅಂತ ಅನಿಸುತ್ತೆ. ನಾಳೆನೂ ಒಂದು ಕಾರ್ಯಕ್ರಮ ಇದೆ. ನಾನು ನಿನ್ನೆನ ಬರಬೇಕಾಗಿತ್ತು ಅಥವಾ ನಾಳೆ ಬರಬೇಕಾಗಿತ್ತು. ಬೆಂಗಳೂರಿನಲ್ಲಿ ಬಸವ ಸಮಿತಿ ವತಿಯಿಂದ ಅರವಿಂದ್ ಜತ್ತಿಯವರು ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಾರೆ. ಮತ್ತು ಮಂತ್ರಿಯಾಗಿ ಮುಖ್ಯಮಂತ್ರಿಯವರು ಮೈಸೂರಲ್ಲಿ ಇರ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಹೋಗಬೇಕಾಗಿರೋದ್ರಿಂದ ಈಗ ರಾತ್ರಿ 12 ಗಂಟೆಗೆ ನಾನು ಪ್ರಯಾಣ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾನಗಿಯನ್ನು ಪಡೆದು ನಿಮ್ಮೆಲ್ಲರಿಗೆ ಬಸವ ಜಯಂತ್ಯೋತ್ಸವ ಈ ಒಂದು ಬಸವಣ್ಣನವರ ಜಯಂತ್ಯೋತ್ಸವದ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಆಯೋಜಕರು ಭಾಳ ಪರಿಶ್ರಮ ಪಟ್ಟು ನೀವೆಲ್ಲ 3 ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮಗೂ ನನ್ನ ಪರವಾಗಿ ಸರ್ಕಾರದ ಪರವಾಗಿಯೂ ಅಭಿನಂದನೆಯನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಬಸವ. ಬರ್ತಕ್ಕಂಥ ಸಮಾರಂಭ ಇದು 2ನೇ ದಿನದ್ದು. ಇವತ್ತಿನ ಈ ಸಮಾರಂಭದಲ್ಲಿ ಬಹಳ ಖ್ಯಾತವನ್ನು ಹೊಂದಿರತಕ್ಕಂಥ ಸಂಗೀತದಲ್ಲಿ ಈಗಾಗಲೇ ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿಯವರ ಸಂಗೀತ ಕೇಳಲಿಕ್ಕೆ ತಾವೆಲ್ಲರೂ ಕಾತರರಾಗಿದ್ದರೆ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡದೆ ಎಲ್ಲ ಸಂಗೀತಗಾರರಿಗೂ ಇಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ತಾವೆಲ್ಲರೂ ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ನೀವೆಲ್ಲ ತಿಳ್ಕೊಂಡವರಿದ್ದೀರಿ. ನೀವು ಆ ಒಂದು ಬಸವ ಸಿದ್ಧಾಂತವನ್ನು ಮೈಗೂಡಿಸ್ಕೊಳ್ತಾ ಇದ್ದೀರಿ. ಇನ್ನೂ ಹೆಚ್ಚೆಚ್ಚು ಎಲ್ಲರೂ ಇದಕ್ಕೆ ಶಕ್ತಿ ಹಾಕಿ ಬಸವಣ್ಣವ್ರದ್ದು ಪ್ರಚಾರ ಪ್ರಸಾರ ಇನ್ನೂ ಹೆಚ್ಚೆಚ್ಚು ಆಗಬೇಕಿದೆ. ಅದನ್ನು ಇನ್ನೂ ಹೆಚ್ಚು ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಂದರ್ಭದಲ್ಲಿ ಬಸವಣ್ಣವ್ರು ಅಂದರೆ ಅದೊಂದು ಬೆಳಕು, ಬಸವಣ್ಣವ್ರು ಅಂದರೆ ಅದೊಂದು ಸೂರ್ಯ, ಬಸವಣ್ಣವ್ರ ವಿಚಾರಗಳು
ಇಂದು ಮುಂದು ಎಂದೆಂದಿಗೂ ಅವು ಪ್ರಸ್ತುತಗಳು. ಅದನ್ನು ಬಸವಾದಿ ಶರಣರ ತತ್ವವನ್ನು ನಾವು ಆ ದಾರಿಯಲ್ಲಿ ನಡೆದಾಗ ನಿಜಕ್ಕೂ ನಮ್ಮೆಲ್ಲರ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿಯವ್ರ ಬಗ್ಗೆ ನಮ್ಮ ಗುರುಗಳ ಕಾರ್ಯಕ್ರಮದಲ್ಲಿ ಅಪ್ಪುಗಳು ಮೊಟ್ಟ ಮೊದಲು ವಚನಗಳನ್ನು ಹಾಡಿರ್ತಕ್ಕಂಥ ಶ್ರೇಯಸ್ಸು ಸಿದ್ದರಾಮ್ ಜಂಬುಲ್ದಿನ್ನಿ ಅವರಿಗೆ ಸಲ್ತದೆ. ಅವ್ರ ಹೆಸರ ಮೇಲೆ ಪ್ರತಿ ವರ್ಷ ಪುರಸ್ಕಾರವನ್ನು ನೀಡ್ಕೋತ ಅಪ್ಪುಗಳು ಬಂದಿದ್ದಾರೆ. ಹೀಗಾಗಿ ಹಿಂದೆ ತಾಯಿಯವರಿಗೆ ಸಿದ್ದರಾಮ್ ಜಂಬುಲ್ದಿನ್ನಿ ಪ್ರಶಸ್ತಿಯನ್ನು ಡಾಕ್ಟರ್ ಜಯದೇವಿ ಜಂಗಮ್ ಶೆಟ್ಟಿ ಅವರಿಗೆ ನೀಡಿದ್ದು. ಅದರ ನಂತರ ನಾನು ಇವತ್ತೇ ಅವರನ್ನು ನೋಡ್ತಾ ಇದ್ದೀನಿ. ಭಾಳ ಅವ್ರ ವಚನಗಳನ್ನು ಹಾಡ್ತಾ ಇದ್ದರೆ ಇನ್ನೂ ಕೇಳಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಆ ಮನಸ್ಥಿತಿ ಬರ್ತದೆ. ಅಷ್ಟು ಮಧುರ ಕಂಠದ ಒಂದು ಸಂಗೀತವನ್ನು ತಾಯಿಯವರು ಕೊಡ್ತಾರೆ. ಅವರು ಅವ್ರ ಮಗಳು ಎಲ್ಲರೂ ಅವರ ಒಂದು ಗಾಯನಕ್ಕೆ ತಾವೆಲ್ಲರೂ ಕಾತುರಾಗಿದ್ದರೆ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಬಸವಣ್ಣವ್ರ ತತ್ವ ಬಸವಣ್ಣವ್ರ ಸಿದ್ಧಾಂತನ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ನಾನು ಯಾವಾಗಲೂ ಹೇಳ್ತಿದ್ದೆ, ಇಲ್ಲಿ ಬುದ್ಧಂದು ಮಾರ್ಗ, ಬಸವಣ್ಣವ್ರದ್ದು ಸನ್ಮಾರ್ಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ರಾಜ್ಯ ಮಾರ್ಗ. ಇವ್ರ ಮೂವರದು ವಿಚಾರಗಳು ಒಂದು. ಅಂಥ ವಿಚಾರವನ್ನು ಆಚರಣೆಗೆ ತಂದರೆ ಈ ಭಾರತ ಜಗತ್ತಿಗೆ ಜಗದ್ಗುರು ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ಒಂದು ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೆನ್ಶೆಟ್ಟಿಯವರು, ಹಾಗೆ ಡಾಕ್ಟರ್ ರಜನೀಶ್ ವಾಲಿಯವರು, ವಿರೂಪಾಕ್ಷ ಗಾದ್ಗಿಯವರು, ಇಡೀ ಅವ್ರ ಬಳಗ ಭಾಳ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.